ಹಾಲೆಲೂಯ! ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಗಳನ್ನು ಹೇಳುತ್ತೇನೆ. ಈ ದಿನ ಭಾನುವಾರವಲ್ಲವೋ? ಕರ್ತನ ದಿನವಾಗಿರೋದ್ರಿಂದ ಘನವಾಗಿ ಆಚರಿಸೋಣ. ನಮ್ಮ ಆಲಯಗಳಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸಂದೇಶ ಕೇಳೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೇವರ ಆಲಯವನ್ನು ಪ್ರೀತಿಸುವವರಾಗಿ, ದೇವರ ಸನ್ನಿಧಿ ಅನುಭವಿಸುವವರಾಗಿ, ದೇವರೊಂದಿಗೆ ಸಹವಾಸವುಳ್ಳವರಾಗಿ, ದೇವರಲ್ಲಿ ನೆಲೆಸಿ ಫಲಿಸುವವರಾಗಿರುವ ಹಾಗೆ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರ ಆಲಯ, ದೇವರ ಸಭೆಗೆ ಹೋಗಬೇಕು. ದೇವರ ಆಲಯಕ್ಕೆ ಯಾಕೆ ಹೋಗಬೇಕು? ದೇವರನ್ನು ಆರಾಧಿಸಿಕೊಳ್ಳಲು ಹೋಗಬೇಕು. ನಾವು ನಮ್ಮ ಮನೆಗಳಲ್ಲಿಯೂ ನಾವು ಬೇರೆ ಎಲ್ಲೇ ಪ್ರಾರ್ಥನೆ ಮಾಡಿದ್ರೂ ಆತನು ಕೇಳಿಸಿಕೊಳ್ಳುತ್ತಾನೆ. ಆತನು ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನು ಇರುತ್ತೇನೆ ಅಂದಿದ್ದಾರೆ. ಹಾಗಂತ ಈಗ ನಾವು ಸಭೆಗೆ ಹೋಗೋದನ್ನು ಬಿಟ್ಟು ನಮ್ಮ ಮನೆಗಳಲ್ಲಿಯೇ ಕೂತ್ಕೊಂಡು ಝೂಮ್ನಲ್ಲಾಗಲಿ ಲೈವ್ನಲ್ಲಾಗಲಿ ಹಾಗೇ ವಾಕ್ಯ ಕೇಳ್ತಾ ಕೂತ್ಕೊಂಡ್ರೆ ಸಾಕಾಗುತ್ತದೆ ಅಂದುಕೊಂಡ್ರೆ ಅದು ಅಜ್ಞಾನ ಪ್ರಿಯರೇ. ಆಲಯವನ್ನು ಪ್ರೀತಿಸಿರುವಂತಹ ದಾವೀದನ ಜೀವಿತವನ್ನು ನಾವು ಪರಿಶೀಲಿಸಿ ನೋಡುವುದಾದರೆ, ಅವನು ಎಷ್ಟು ರೀತಿಯಾಗಿ ದಿವ್ಯದಾನ ಹೊಂದಿಕೊಂಡು ಆಶೀರ್ವದಿಸಲ್ಪಟ್ಟು ಫಲಿಸಿದನೆಂದು, ಬಲಪಡಿಸಲ್ಪಟ್ಟನೆಂದು, ಸ್ಥಿರಪಡಿಸಲ್ಪಟ್ಟನೆಂದು, ನಡೆಸಲ್ಪಟ್ಟನೆಂದು, ಎಷ್ಟು ದೇವರನ್ನು ಸಂತೋಷಪಡಿಸಿದನೆಂದು, ದೇವರ ಹೃದಯದ ಇಷ್ಟಾರ್ಥವನ್ನು ಯಾವ ರೀತಿಯಾಗಿ ನೆರವೇರಿಸಿದನೆಂದು ಆಲೋಚಿಸುವುದಾದರೆ, ದೇವರ ಆಲಯದಲ್ಲಿ ಕೂತುಕೊಂಡು ಆತನನ್ನು ಆರಾಧಿಸಬೇಕು ಎಂಬ ಆಸೆ, ದೇವರ ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನಾನು ಸಂತೋಷಿಸಿದೆನೋ ಅನ್ನುತ್ತಾನೆ. ನಾನು ದೇವರಿಗೆ ಒಂದೇ ವರವನ್ನು ಕೇಳಿಕೊಂಡೆ, ಅದಕ್ಕಾಗಿಯೇ ಕಾದು ಎದುರು ನೋಡುತ್ತೇನೆ. ನಾನು ಆತನ ಸನ್ನಿಧಿಯಲ್ಲಿ ಕೂತುಕೊಂಡು ಆತನ ಸನ್ನಿಧಿಯನ್ನು ನನ್ನ ಜೀವಿತ ಕಾಲವೆಲ್ಲ ಆನಂದಿಸಬೇಕೆಂದು ನಾನು ಆಶಿಸುತ್ತಾ ಇದ್ದೇನೆ ಅಂದಿರುವಂತಹ ದಾವೀದನ ಮಾತುಗಳಲ್ಲಿ ದೇವರ ಸನ್ನಿಧಿಯನ್ನು, ದೇವರ ರಾಜ್ಯವನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು, ಗ್ರಹಿಸಿಕೊಳ್ಳಬಹುದು. ನಾವೀ ದಿನಾವಿಡೀ ಪ್ರಪಂಚದಲ್ಲಿ ಬದುಕುತ್ತೇವೆ. ಪ್ರತಿದಿನ ನಾವು ಎಲ್ಲೆಲ್ಲೋ ತಿರುಗಾಡುತ್ತಾ ಇರ್ತೇವೆ. ವಾರವೆಲ್ಲ ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತೇವೆ. ಕನಿಷ್ಠ ಒಂದು ದಿನ, ವಾರಕ್ಕೆ ಒಂದು ದಿನ ದೇವರ ಸನ್ನಿಧಿಯಲ್ಲಿರಬೇಕೆಂಬ ಆಸೆ ನಮ್ಮಲ್ಲಿರಬೇಕಲ್ಲವೇ? ದೇವರ ಆಲಯಕ್ಕೆ ಹೋದರೆ ನನಗೇನು ಸಿಗುತ್ತದೆ ಎಂದು ಪ್ರಶ್ನಿಸುವಂಥವರಿಗೆ ಒಂದು ಉತ್ತರವಿದೆ. ಕೀರ್ತನೆಗಳು 52ನೇ ಅಧ್ಯಾಯ. ಕೀರ್ತನೆ 52ನೇ ಅಧ್ಯಾಯ 8ನೇ ವಚನ. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು ಎಂದು ಹೇಳುತ್ತಾನೆ. ನಾನಾದರೂ ದೇವರ ಆಲಯದಲ್ಲಿ ಹೇಗಿರ್ತೇನೆಂದು ಹೇಳ್ತಾನೆ? ಸೊಗಸಾದ ಎಣ್ಣೆ ಮರದ ಹಾಗೆ ಇರುವೆನು. ಎಣ್ಣೆ ಮರದೊಂದಿಗೆ ಯಾಕೆ ತನ್ನನ್ನು ಹೋಲಿಸಿಕೊಳ್ತಾನೆ? ಈ ಎಣ್ಣೆ ಮರ ಅದು ಬಹಳ ಗಟ್ಟಿಯಾಗಿರುತ್ತೆ, ಬಹಳ ಸ್ಥಿರವಾಗಿರುತ್ತೆ, ಬಹಳ ಬಲವಾಗಿರುತ್ತೆ. ಅದು ಶುದ್ಧವಾದ ಎಣ್ಣೆಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದಾಗಿದೆ. ಎಣ್ಣೆ ಮರ ಬಹಳ ಚೆನ್ನಾಗಿ ಬೆಳೆಯುತ್ತದೆ, ಅದು ಸ್ಥಿರವಾಗಿರುತ್ತೆ. ಅನೇಕ ಸಾರಿ ದೇವರ ಆಲಯದಲ್ಲಿ ನಿಂತುಕೊಂಡಾಗ ನಾನು ಸ್ಥಿರಗೊಳ್ಳುತ್ತೇನೆ, ಬಲಪಡುತ್ತೇನೆ, ದಿವ್ಯದಾನ ಹೊಂದುತ್ತೇನೆ, ಅಭಿವೃದ್ಧಿ ಹೊಂದುತ್ತೇನೆ, ಆಶೀರ್ವದಿಸಲ್ಪಡ್ತೇನೆ ಎಂಬ ಸಂಗತಿಯನ್ನು ದಾವೀದನು ಗುರುತಿಸುತ್ತಾನೆ. ನನ್ನ ದೇವರ ಆಲಯದಲ್ಲಿ ನಾನು ಎಣ್ಣೆ ಮರದಂತೆ ಇರುವೆನು. ಎಷ್ಟೋ ಎತ್ತರವಾಗಿ ಈ ಎಣ್ಣೆ ಮರಗಳು ಬೆಳೆಯುತ್ತವೆ. ಅದರ ಬೇರುಗಳು ಬಹಳ ಬಲವಾಗಿರುತ್ತವೆ. ಅವು ಬಿರುಗಾಳಿಯನ್ನು ಎದುರಿಸುತ್ತವೆ. ಅವು ಮುರಿದು ಹೋಗದಂತೆ ಸ್ಟೇಬಲ್ ಆಗಿ ಅವು ಇರುತ್ತವೆ. ಅಷ್ಟು ಸ್ಟೆಬಿಲಿಟಿ ಇರುತ್ತೆ ಅದಕ್ಕೆ. ಅದು ಅಷ್ಟು ಅಬಂಡೆನ್ಸ್ ಆಗಿರುತ್ತೆ. ಅದು ಎಷ್ಟೋ ಫಲಿಸುತ್ತದೆ. ಹಾಗೆಯೇ ಒಬ್ಬ ನಿಜವಾದ ಕ್ರೈಸ್ತನು ನಿಜವಾಗ್ಲೂ ಫಲಿಸಿ ಅಭಿವೃದ್ಧಿ ಹೊಂದಬೇಕೆಂದು ದೇವರು ಕೋರಿಕೊಳ್ತಾರೆ. ಪ್ರತಿ ಶೋಧನೆಗೆ ಒಳಗಾಗಿ, ಪ್ರತಿಯೊಂದು ಆಸೆಗೆ ಒಳಗಾಗಿ ಇಹಲೋಕದ ಭೋಗದಲ್ಲಿ ಕೊಚ್ಕೊಂಡು ಹೋಗುವವರಾಗಿರೋದಾದರೆ ನಾವು ದೇವರ ಮಕ್ಕಳೆಂದು ಹೇಳಿಕೊಳ್ಳುವುದರಲ್ಲಿ ಪ್ರಯೋಜನವೇನಿದೆ? ಕ್ರಿಸ್ತನಲ್ಲಿರುವವರು ಸ್ಥಿರವಾಗಿರುತ್ತಾರೆ, ಬಲವಾಗಿರುತ್ತಾರೆ, ಈ ಲೋಕವನ್ನು ಎದುರಿಸುವವರಾಗಿರ್ತಾರೆ, ಶೋಧನೆ ಜಯಿಸುವವರಾಗಿರ್ತಾರೆ. ಯಾಕೆ ಈ ದಿನ ಅನೇಕರು ಕ್ರೈಸ್ತರನಿಸಿಕೊಳ್ಳುವವರು ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ? ಅವರ ಭಕ್ತಿ ಸ್ಥಿರವಾಗಿರುತ್ತಾ ಇಲ್ಲ.
ಯಾಕೆ ಅವರು ದಿನದಿನ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಅನ್ನುವುದಾದರೆ ದೇವರೊಂದಿಗೆ ಅವರು ಸಹವಾಸ ಕಳ್ಕೊಂಡಿದ್ದಾರೆ ಎಂದರ್ಥ. ಲೋಕದೊಂದಿಗೆ ಕನೆಕ್ಟ್ ಆಗಿದ್ದಾರೆ ಎಂದರ್ಥ. ಇದೇ ಅಧ್ಯಾಯದ 1ನೇ ವಚನ ಹೇಳುವುದೇನೆಂದರೆ, ದುಷ್ಟಾಧಿಕಾರಿಯೇ ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ. ನೀತಿಯನ್ನು ಬಿಟ್ಟು ಸುಳ್ಳನ್ನು ಏನಂತೆ ಸ್ಥಾಪಿಸುವುದೇ ನಿನಗೆ ಸಂತೋಷ. ಮೋಸದ ನಾಲಿಗೆಯೇ ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ. ಆದರೆ ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು. ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬೀಸಾಡುವನು. ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ನೀತಿವಂತರು ಅದನ್ನು ನೋಡಿ ಭಯಪಡುವರು. ಅವರು ಪರಿಹಾಸ್ಯ ಮಾಡುತ್ತಾ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಒಮ್ಮೆ ಆಲೋಚಿಸಿರಿ, ದೇವರ ಸನ್ನಿಧಿಯನ್ನು, ದೇವರ ಆಲಯವನ್ನು ಪ್ರೀತಿಸುವಂಥವನೇನೋ ಸ್ಥಿರವಾಗಿ ನಿಲ್ಲುತ್ತಾನೆ, ಫಲಿಸುತ್ತಾನೆ, ಅಭಿವೃದ್ಧಿ ಹೊಂದುತ್ತಾನೆ, ದಿವ್ಯದಾನ ಹೊಂದಿಕೊಳ್ತಾನೆ. ಮೋಸಗಳಿಂದ, ಅನ್ಯಾಯದಿಂದ, ಸುಳ್ಳುಗಳಿಂದ ಆಸ್ತಿಗಳನ್ನು ಸಂಪಾದಿಸಿಕೊಳ್ಳಬೇಕೆಂದು, ಹೆಸರು ಪ್ರಖ್ಯಾತಿ ಸಂಪಾದಿಸಿಕೊಳ್ಳಬೇಕೆಂದು, ಅಧಿಕಾರ ಸಂಪಾದಿಸಬೇಕೆಂದು ಈ ದಿನ ಎಷ್ಟು ಜನ ತೌಕ ಪಡ್ತಾರೆ ನೋಡಿ. ಲೋಕದಲ್ಲಿ ನಡೆಯೋದೆಲ್ಲ ಇದೆ. ಮನುಷ್ಯ ದೇವರನ್ನು ಹೆಚ್ಚಿಸ್ತಾ ಇಲ್ಲ, ತನ್ನನ್ನು ತಾನೇ ಹೆಚ್ಚಿಸಿಕೊಳ್ತಾ ಇದ್ದಾನೆ. ಮನುಷ್ಯರಿಂದ ಹೆಚ್ಚಿಸಲ್ಪಡಬೇಕೆಂದು ಕೋರಿಕೊಳ್ತಿದ್ದಾನೆ. ಮನುಷ್ಯರಿಂದ ಹೊಗಳಲ್ಪಡಬೇಕೆಂದು ಕೋರಿಕೊಳ್ತಿದ್ದಾನೆ. ಮನುಷ್ಯರನ್ನು ಮೆಚ್ಚಿಸಿ ಸಂತೋಷಪಡಿಸುವುದಕ್ಕಾಗಿ ಏನ್ ಬೇಕಾದರೂ ಮಾಡಲು ಪ್ರಯತ್ನಿಸ್ತಾರೆ. ಎಷ್ಟು ಸುಳ್ಳು ಬೇಕಾದರೂ ಹೇಳ್ತಾರೆ, ಎಷ್ಟು ಮೋಸ ಬೇಕಾದರೂ ಮಾಡ್ತಾರೆ, ಎಷ್ಟೇ ದೌರ್ಜನ್ಯದಿಂದ ಪ್ರವರ್ತಿಸಲು ಸಿದ್ಧರಾಗಿರ್ತಾರೆ. ಇಂತಹ ದಿನಮಾನಗಳಲ್ಲಿ ನೀವು ನಿಲ್ಲಬೇಕಾದರೆ, ನೀವು ಅಭಿವೃದ್ಧಿಯಾಗಬೇಕಾದರೆ, ನೀವು ಆಶೀರ್ವದಿಸಲ್ಪಡಬೇಕಾದರೆ, ನೀವು ದೇವರಿಗೆ ಇಷ್ಟವಾಗಿರಬೇಕಾದರೆ, ನೀವು ಸಜೀವರ ಲೋಕದಲ್ಲಿರಬೇಕಾದರೆ, ಅಂದರೆ ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗಬೇಕಾದರೆ, ಆತನ ಆಲಯದಲ್ಲಿ, ಆತನ ಸನ್ನಿಧಿಯಲ್ಲಿ, ಆತನ ಮಾತುಗಳನ್ನು ಕೇಳುತ್ತಾ, ಆತನನ್ನೇ ಆರಾಧಿಸುತ್ತಾ, ಆತನೊಂದಿಗೆ ಸಹವಾಸವುಳ್ಳವರಾಗಿ ನಿಂತು ಫಲಿಸುವವರಾಗಿರಬೇಕೆಂದು ದೇವರು ಕೋರುತ್ತಾರೆ. ನಾನೇ ದ್ರಾಕ್ಷಬಳ್ಳಿ, ನೀವು ಕೊಂಬೆಗಳು. ನೀವು ನನ್ನಲ್ಲಿ ನೆಲೆಸಲಾರದ ಹೊರತು ನೀವು ಫಲಿಸಲಾರಿರಿ. ನೀವು ನನ್ನಿಂದ ದೂರವಾಗಿ ನೀವು ಏನೂ ಮಾಡಲಾರಿರಿ. ನನ್ನ ಮಾತುಗಳು ನಿಮ್ಮಲ್ಲಿ ನೆಲೆಸಿರುವುದಾದರೆ ನೀವು ಬಹಳವಾಗಿ ಫಲಿಸುತ್ತೀರಿ. ನೀವು ಫಲಿಸಿ ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ಯೇಸು ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳಿರುವ ಮಾತುಗಳನ್ನೆಲ್ಲ ಒಮ್ಮೆ ಧ್ಯಾನಿಸಿ ನೋಡಿರಿ. ದೇವರ ಸಹಾಯ ಪಡೆಯಲಾರದೆ ನೀವೆಷ್ಟೇ ಕಷ್ಟಪಟ್ಟು ಮೋಸ, ಸುಳ್ಳು, ಅನ್ಯಾಯ ಮಾಡುತ್ತಾ ಅಡ್ಡದಾರಿಯಲ್ಲಿ ಕಳ್ಳತನ ಮಾಡಿ ನೀವೇನೋ ಸಂಪಾದಿಸಬೇಕೆಂದು ಬಯಸಿದ್ರೂ ಕೂಡ ನೀವು ಗಾಳಿ ಬೀಸಿ ಮತ್ತೆ ತಿರುಗಿ ಬರಲಾರದಂತೆ ಕಾಣಿಸಲಾರದೆ ಹೋಗ್ತೀರಿ ಎಂಬುದನ್ನು ಬೈಬಲ್ ಹೇಳುತ್ತೆ. ಭಾನುವಾರದಂದು ಕರ್ತನ ಸನ್ನಿಧಿಗೆ ಹೋಗಿರಿ. ಕನಿಷ್ಠ ದಿನವಿಡೀ ದೇವರೊಂದಿಗೆ ಕಾಲ ಕಳೆಯಿರಿ. ದೇವರ ಸನ್ನಿಧಿಯಲ್ಲಿ ಆನಂದಿಸಿರಿ. ಅವಸರದಲ್ಲಿ ಸಭೆಗೆ ಹೋಗಿ ಅವಸರದಲ್ಲಿ ಸಭೆ ಮುಗಿಸಿಕೊಂಡು ಬರುವವರನ್ನು ನೋಡ್ತೇವೆ. ಸ್ಪೀಡ್ ಆಗಿ ಏನೋ ಕೆಲಸ ಮಾಡಿಕೊಂಡು, ಏನೋ ಒಂದು ಬ್ರೇಕ್ ಹಾಕಿದಂತೆ, ಸಭೆಯೊಳಗೆ ಒಂದು ಅಟೆಂಡೆನ್ಸ್ ಹಾಕಿದಂತೆ ತಿರುಗಿ ಬರಬೇಕು ಎನ್ನುವ ರೀತಿಯಲ್ಲಿ ಈ ದಿನ ಬಹಳ ಕ್ರೈಸ್ತರಿರುವುದನ್ನು ನಾನು ನೋಡುತ್ತೇನೆ. ಅದರಿಂದ ನಿಮಗೆ ಸಮೃದ್ಧಿಯಾದ ದಿವ್ಯದಾನಗಳು, ಸಂಪೂರ್ಣ ಆಶೀರ್ವಾದಗಳು ಸಿಗಲ್ಲ ಪ್ರಿಯರೇ. ದೇವರ ಸಭೆ ವಿಸಿಟ್ ಮಾಡುವಂತಹ ಸಭೆಯಲ್ಲ ಪ್ರಿಯರೇ. ಬಹಳಷ್ಟು ಗುಡಿಗಳು ನಮ್ಮ ದೇಶದಲ್ಲಿರ್ತವೆ. ಆ ಗುಡಿಗಳಿಗೆ ಅನ್ಯರು ಹೋಗುವಾಗ ಅದರ ಮುಂದೆ 1-2 ನಿಮಿಷ ನಿಂತು ಮೊಕ್ಕಿಕೊಂಡು ಬರ್ತಾರೆ. ಅದೇ ರೀತಿ ಭಾನುವಾರ ಚರ್ಚಿಗೆ ಹೋಗಿ ಏನೋ ಶಿಲುಬೆ ಗುರುತು ಹಾಕಿಕೊಂಡು ಏನೋ ಒಂದು ನುಡಿ ಪ್ರಾರ್ಥಿಸಿಕೊಂಡು ಬರೋಣ ಅಂದ್ಕೊಳ್ಳೋದಾದ್ರೆ, ನೀವು ನೆಲೆಸಿ ಫಲಿಸುವವರಾಗಿ ಹೇಗೆ ಇರ್ತೀರಿ? ನಿಮ್ಮ ಬೇರು ಆಳವಾಗಿ, ಆ ಬೇರು ಬೇರೂರಿಕೊಂಡು ಸ್ಥಿರಪಟ್ಟು ಹೇಗೆ ಫಲಿಸುತ್ತೀರಿ? ನೀವು ಹೇಗೆ ಬೆಳೆದು ಅಭಿವೃದ್ಧಿ ಹೊಂದಲಾಗುತ್ತದೆ ಹೇಳಿ? ಬೇರು ಆಳವಾಗಿ ಹೋಗಿ ಮೇಲೆ ಬೆಳೆದು ಫಲಿಸಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ದೇವರೊಂದಿಗೆ ಸಮಯ ಕಳೆಯಬೇಕು. ದೇವರೊಂದಿಗೆ ಸಮಯ ಕಳೆಯುತ್ತಿರುವಾಗ ನಿಮಗೆ ಗೊತ್ತಾಗಲಾರದಂತೆಯೇ ನಿಮ್ಮ ಸ್ವಭಾವದೊಳಗಿಂದ ಕ್ರಿಸ್ತನ ಸ್ವಭಾವವು, ನಿಮ್ಮ ಸ್ವಭಾವ ಹೋಗಿ ಕ್ರಿಸ್ತನ ಸ್ವಭಾವ ಕಾಣಿಸಿಕೊಳ್ತದೆ. ಡಯಾಲಿಸಿಸ್ ಮಾಡಿದ ಒಂದು ಪೇಷಂಟ್ಗೆ ಬೇಕಾದರೆ ನೋಡಿ, ಅವನ ಶರೀರದಲ್ಲಿರುವ ಕೆಟ್ಟ ರಕ್ತವನ್ನು
ಒಂದು ಯಂತ್ರದೊಳಗೆ ಕಳುಹಿಸಿ ಅದನ್ನು ಶುದ್ಧೀಕರಿಸಿ ಮತ್ತೊಂದು ಆ ಟ್ಯೂಬ್ ಮೂಲಕ ಮತ್ತೆ ಅದೇ ಶರೀರದೊಳಗೆ ಆ ಪ್ಯೂರಿಫೈಡ್ ರಕ್ತವನ್ನು ಕಳಿಸುತ್ತಾರೆ. ಆಗ ಅವನು ಆರೋಗ್ಯದಿಂದ ತಿರುಗಿ ಎದ್ದೇಳ್ತಾನೆ. ಹಾಗೆಯೇ ನಮ್ಮ ಹಳೇ ಆದಾಮನೊಂದಿಗಿರುವಂತಹ ಪಾಯ್ಸನಸ್ ಸಿನ್ಫುಲ್ ಬ್ಲಡ್ ಶುಡ್ ಬಿ ಸ್ಯಾಂಕ್ಟಿಫೈಡ್. ಅದು ಪ್ರತಿ ಸಾರಿ ಮೇಲಿಂದ ಮೇಲೆ ದೇವರ ಸನ್ನಿಧಿಗೆ ಹೋದಾಗ ನಾವು ರಿನ್ಯೂ ಆಗುತ್ತೇವೆ. ಆಫ್ಟರ್ ಆಲ್, ಒಂದು ಡಯಾಲಿಸಿಸ್ಗಾಗಿಯೇ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ನಲ್ಲಿ 5 ಗಂಟೆ ಕೂತ್ಕೊಳ್ಬೇಕಾಗುತ್ತೆ. ಹಾಗಿದ್ದಲ್ಲಿ ಒಂದು 3 ಅವರ್ಸ್ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳಲು ಕೂಡ ನೀವು ತೊಂದರೆ ಅಂದ್ಕೊಳ್ಳೋದಾದ್ರೆ ಹೇಗೆ ಬದಲಾಗೋದು? ಹೇಗೆ ನಿಮ್ಮ ಯೋಚನೆಗಳು ಬದಲಾಗೋದು? ನಿಮ್ಮ ಹೃದಯಾಲೋಚನೆಗಳು ಹೇಗೆ ಪ್ಯೂರಿಫೈ ಆಗ್ತವೆ? ದೇವರ ಪ್ರಣಾಳಿಕೆಗಳನ್ನು ಅರಿತುಕೊಂಡು ನೀವು ಹೇಗೆ ಅರ್ಥ ಮಾಡಿಕೊಳ್ಳಬಲ್ಲಿರಿ? ದೇವರ ಚಿತ್ತವನ್ನು ಅರಿತುಕೊಳ್ಳುವಂತೆ ನಿಮ್ಮ ಹೃದಯವನ್ನು ಹೇಗೆ ಸಿದ್ಧ ಮಾಡಿಕೊಳ್ಳಲಕ್ಕಾಗುತ್ತೆ? ದೇವರ ಆಲಯಕ್ಕೆ ಹೋದಾಗ ಸುದೀರ್ಘ ಕಾಲದವರೆಗೂ ಆತನ ಆಲಯದಲ್ಲಿ ಕೂತುಕೊಂಡು, ಇಲ್ಲವೇ ನಿಂತವರಾಗಿ, ಇಲ್ಲವೇ ಮೊಳಕಾಲೂರಿದವರಾಗಿ ಪ್ರಾರ್ಥಿಸುತ್ತಾ, ಆರಾಧಿಸುತ್ತಾ, ಸ್ತುತಿಸುತ್ತಾ, ಆ ದೇವರ ಸಂದೇಶ ಲಾಲಿಸುತ್ತಾ, ಹೃದಯಕ್ಕೆ ಅನ್ವಯಿಸಿಕೊಳ್ಳುತ್ತಾ, ನಮ್ಮ ಬಲಹೀನತೆ ಒಪ್ಪಿಕೊಂಡು ಹೃದಯವನ್ನು ಹೊಯ್ದುಕೊಂಡು ನೂತನ ಶಕ್ತಿಯೊಂದಿಗೆ, ನೂತನ ಬಲದೊಂದಿಗೆ ಹೊರಬರುವಾಗ ದೇವರ ಶಕ್ತಿಯಿಂದ ತುಂಬಲ್ಪಟ್ಟು ನಮ್ಮ ಮುಂದಿನ ವಾರ ಸಭೆಗೆ ಬರುವವರೆಗೂ ನಮಗೆ ಬೇಕಾದ ಆಧ್ಯಾತ್ಮಿಕ ಶಕ್ತಿ ರೀಚಾರ್ಜ್ ಮಾಡಿದ ಹಾಗೆ ನಾವು ಮೇಲಿಂದ ಮೇಲೆ ನೂತನಗೊಳ್ಳುತ್ತಾ ಇರ್ತೇವೆ. ಮಂತ್ಲಿ ಒನ್ಸ್ ಭಾನುವಾರ ಚರ್ಚೆಗೆ ಹೋದರೂ ನಡೆಯುತ್ತೆ ಅನ್ನುವವರು ಕೂಡ ಇದ್ದಾರೆ. ಹಾಗೆ ನಡೆಯಲ್ಲ ಪ್ರಿಯರೇ. ಮಂತ್ಲಿ ಒನ್ಸ್ ಬೇಕಾದರೆ ಊಟ ಮಾಡಿ ನೋಡಿ. ತಿಂಗಳಿಗೊಂದು ಸಾರಿ ನಿಮ್ಮ ಸೆಲ್ಫೋನ್ ಚಾರ್ಜ್ ಮಾಡಿಕೊಂಡು ನೋಡಿ. ಪ್ರತಿದಿನ ಹಗಲಿಡಿ ಮಾತಾಡಿಕೊಂಡ್ರೆ ರಾತ್ರಿ ಹೊತ್ತಲ್ಲಿ ಚಾರ್ಜಿಗೆ ಇಡ್ತೀರಲ್ಲವೇ? ಅದೇ ರೀತಿ ಆಧ್ಯಾತ್ಮಿಕವಾಗಿ ನಾವು ಈ ಲೋಕದಲ್ಲಿ ಹೋಗುವಾಗ ವಿ ಆರ್ ಲೂಸಿಂಗ್ ಅವರ್ ಸ್ಟ್ರೆಂತ್, ಬಟ್ ವಿ ನೀಡ್ ಟು ಫಿಲ್ ಇಟ್ ಅಪ್ ಅಗೇನ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ಕಳೆದುಕೊಂಡಿರುವ ಶಕ್ತಿಯನ್ನು ದೇವರ ಆಲಯದಲ್ಲಿ, ದೇವರ ಸನ್ನಿಧಿಯಲ್ಲಿ ಆತನನ್ನು ಅನುಭವಿಸುತ್ತಾ ತಿರುಗಿ ಹೊಂದಿಕೊಳ್ಳಬಹುದು. ಅದಕ್ಕೆ ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅನುದಿನವೂ ದೇವರೊಂದಿಗೆ ಸಹವಾಸ ಮಾಡುವುದು ಅತಿ ಪ್ರಾಮುಖ್ಯವಾಗಿದೆ. ಭಾನುವಾರದ ಕ್ರೈಸ್ತರಾಗಿ ಉಳ್ಕೊಳ್ಬೇಡಿ. ಎಡಬಿಡದೆ ದೇವರನ್ನು ಸ್ತುತಿಸಬೇಕೆಂದು, ಯಾವಾಗಲೂ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕೆಂದು, ಎಡಬಿಡದೆ ಪ್ರಾರ್ಥಿಸಬೇಕೆಂದು, ಪ್ರತಿ ವಿಷಯದಲ್ಲಿಯೂ ಆತನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕೆಂದು ದೇವರ ವಾಕ್ಯ ಹೇಳ್ತದೆ. ದೇವರನ್ನು ಆರಾಧಿಸ್ತಿದ್ದೇವೆ ಅನ್ನುತ್ತಾರೆ. 4 ಹಾಡು ಹಾಡಿಯೇ ಆರಾಧನೆ ಅಂದ್ಕೊಳ್ತಾರೆ. ಬಾಯಿಂದ ಹಾಡುವ ಹಾಡಲ್ಲ ಪ್ರಿಯರೇ, ನೀವು ಹೃದಯದಲ್ಲಿ ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. ನಿಮ್ಮ ತುಟಿಗಳಿಂದ ಆತನಿಗೆ ಸ್ತುತಿಯನ್ನು ಸಲ್ಲಿಸಬೇಕು. ನಿಮ್ಮ ಆರಾಧನೆ ಆಲಯದಲ್ಲಿ ಮುಗಿಸಬಾರದು. ಆಲಯದಲ್ಲಿ ಪ್ರಾರಂಭಗೊಂಡ ಆರಾಧನೆ ದಿನಾವಿಡೀ ದೇವರ ಸನ್ನಿಧಿಯಲ್ಲಿ ಮುಂದುವರಿಯುತ್ತಿರಬೇಕು. ಒಬ್ಬಂಟಿಗರಾಗಿ ದೇವರ ಪ್ರೀತಿಯನ್ನು ಧ್ಯಾನಿಸುತ್ತಾ, ದೇವರ ಶಕ್ತಿಯನ್ನು ಧ್ಯಾನಿಸುತ್ತಾ, ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ, ಆತನ ಪ್ರಣಾಳಿಕೆ ಅರಿತುಕೊಳ್ಳುವ ಹಾಗೆ ಆತನ ಸನ್ನಿಧಿಯಲ್ಲಿ ಕಾಲ ಕಳೆಯುವಂಥವರು ಎಣ್ಣೆ ಮರದ ಹಾಗೇ ಫಲಿಸುತ್ತಾರೆ. ಎಣ್ಣೆ ಮರದ ಹಾಗೆ ಗಟ್ಟಿಯಾಗಿರುತ್ತಾರೆ. ಈ ಎದುರು ಬರುವ ಬಿರುಗಾಳಿಗಳನ್ನು ಎದುರಿಸಿ ನಿಲ್ಲುತ್ತಾರೆ. ಸ್ಥಿರವಾದ ಬಲವಾದ ವಿಶ್ವಾಸಿಗಳಾಗಿ ನಿಲ್ಲುತ್ತಾರೆ. ಅಷ್ಟು ಮಾತ್ರವಲ್ಲ, ಅಂಥವರ ಜೀವಿತದೊಳಗಿಂದ ಅನೇಕ ಫಲಗಳು, ಆತ್ಮನ ಫಲಗಳು, ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ಸ್ವನಿಯಂತ್ರಣ, ಮತ್ತೇನು ಒಳ್ಳೆಯತನ, ಈ ರೀತಿ 9 ಫಲಗಳಿವೆ. ಬೇಕಾದರೆ ನೋಡಿ. ಇಂತಹ ಫಲಗಳು ನಿಮ್ಮ ಜೀವಿತದಿಂದ ಹೊರಬರ್ತವೆ. ದೇವರ ಮಕ್ಕಳೆಂದು ಹೇಳಿಕೊಂಡು ಇನ್ನೂ ಶರೀರ ಕಾರ್ಯಗಳನ್ನು ಮಾಡುತ್ತಲೇ ಇರುವುದಾದರೆ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ನೂತನಗೊಳ್ಳಲಿಕ್ಕಾಗುವುದೇ ಇಲ್ಲ ಪ್ರಿಯರೇ. ಆಲಯಕ್ಕೆ ಹೋಗುವಾಗ ನಿಮ್ಮ ಹೃದಯಾಂತರಾಳದಿಂದ, ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಿರಿ. ಆಲಯದಲ್ಲಿ ದೇವರ ಆತ್ಮನ ಅಭಿಷೇಕ ಹೊಂದಿದ ನಂತರ ವಾರವಿಡೀ ದೇವರೊಂದಿಗೆ ಸಹವಾಸ ಮಾಡುತ್ತಾ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ, ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳಿರಿ. ಬನ್ನಿರಿ, ಆಲಯಕ್ಕೆ ಹೋಗೋಣ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಆಲಯದಲ್ಲಿ ನಿಂತು ಫಲಿಸುವವರನ್ನಾಗಿ, ನಿಮ್ಮ ಆಲಯದಲ್ಲಿ ನೂತನ ಬಲ ಹೊಂದಿಕೊಳ್ಳುವವರನ್ನಾಗಿ, ನಿಮ್ಮ ಆಲಯದಲ್ಲಿ ನಾವು ಪ್ರವೇಶಿಸುವಾಗ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುವವರನ್ನಾಗಿ, ನೀವು ಆಶಿಸಿದಂತೆ ಜೀವಿಸುವವರನ್ನಾಗಿ, ಅನೇಕ ಆತ್ಮಗಳನ್ನು ಸಂಪಾದಿಸುವ ಬೆಸ್ತರರನ್ನಾಗಿ, ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಆತ್ಮ ಫಲಗಳನ್ನು ಫಲಿಸುವ ವಿಶ್ವಾಸಿಗಳಾಗಿ ನಿಮ್ಮ ನಾಮ ಧರಿಸಿರುವ ನಾವೆಲ್ಲರೂ ಇರುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಮಹಾಕೃಪೆಯಿಂದ ತಿಂಗಳಿನ ಕೊನೆಯ ದಿನದಲ್ಲಿ ಕೊನೆಯ ಭಾನುವಾರದ ಆರಾಧನೆಯನ್ನು ಈ ದಿನ ನಾವು ಕಾಣುತ್ತಾ ಇದ್ದೇವೆ. ಇನ್ನೇನು ನಾವು ಹೊಸ ತಿಂಗಳೊಳಗೆ ಪ್ರವೇಶಿಸಲಿಕ್ಕಿದ್ದೇವೆ. ವರ್ಷಾಂತ್ಯಕ್ಕೆ ನಾವು ಬಂದಿದ್ದೇವೆ. ನಾಳೆ ನಾವು ಈ ವರ್ಷದ 12ನೇ ತಿಂಗಳಿನ ಮೊದಲನೇ ದಿನಕ್ಕೆ ಸೇರಲಿಕ್ಕಿದ್ದೇವೆ. ಈ ವರ್ಷಾಂತ್ಯದಲ್ಲಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳುತ್ತಾ ಹೊಸ ವರ್ಷಕ್ಕಾಗಿ ಸಿದ್ಧರಾಗಬೇಕೆಂದು ಕೋರುತ್ತೇನೆ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬೆಂಗಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗಬಹುದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ. ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ. ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ ಒನ್ ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೇ ಬನ್ನಿರಿ. ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.